ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ವಿಡಿಯೋ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ತೀನಿ. ಈ ವಿಡಿಯೋ ಸ್ಪೆಷಲ್ ಯಾಕೆ ಅಂತ ತಿಳ್ಕೊಳ್ಬೇಕು ಅಂತ ಇದ್ದರೆ ಈ ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಒಬೆಸಿಟಿ, BP, ಶುಗರ್, ಥೈರಾಯ್ಡ್, PCOD, ಡಿಪ್ರೆಷನ್ ಹೀಗೆ ಸಾಕಷ್ಟು ರೀತಿಯ ಹೆಲ್ತ್ ಇಶ್ಯೂಸಿಂದ ಬಳಲ್ತಾ ಇರ್ತಾರೆ. ಇದು ಯಾಕಂತ ಹೇಳಿದರೆ ಅವರು ಕರೆಕ್ಟಾಗಿ ಅವ್ರ ಹೆಲ್ತ್ನ ಮೇಂಟೈನ್ ಮಾಡ್ತಾ ಇರಲ್ಲ. ಅವರ ಬ್ಯುಸಿ ಲೈಫ್ ಸ್ಟೈಲ್, ವರ್ಕ್ ಪ್ರೆಷರಿಂದ ಅವ್ರ ಹೆಲ್ತ್ ಬಗ್ಗೆ ಅವ್ರಿಗೆ ಕೇರ್ ಮಾಡೋಕ್ಕಾಗ್ತಾ ಇರಲ್ಲ. ಸೊ ಬಹಳ ಸಣ್ಣ ಏಜಲ್ಲೇ ಈಗ ತುಂಬ ಬೇರೆ ಬೇರೆ ಥರದ ಕಾಯಿಲೆಗಳು ಬರ್ತಾ ಇದೆ. ಸೊ ಈ ರೀತಿಯಾದ ಕಾಯಿಲೆಯಿಂದ ಬಳಲ್ತಾ ಇರೋರಿಗೆ ನನ್ನ ಇವತ್ತಿನ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ, ಆಗ ನಿಮಗೂ ಕೂಡ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಹೌದು, ನಾನಿವತ್ತು ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ಇದಕ್ಕೆ ಸೌಖ್ಯವನ ಅಂತ ಕೂಡ ಕರೀತಾರೆ. ಇದು ಉಡುಪಿ ಮತ್ತು ಮಣಿಪಾಲ್ ಮಧ್ಯದಲ್ಲಿ ಬರುವಂತಹ ಪರಿಕ ಎಂಬ ಜಾಗದಲ್ಲಿ ಕಟ್ಟಲಾಗಿದೆ. ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದರೆ ಇಲ್ಲಿ ನ್ಯಾಚುರೋಪತಿ ಟ್ರೀಟ್ಮೆಂಟ್ ನಿಮಗೆ ಕೊಡ್ತಾರೆ. ಅಂದರೆ ನಿಮಗೆ ಇಲ್ಲಿ ಯಾವುದೇ ಥರದ ಇಂಗ್ಲೀಷ್ ಮೆಡಿಸನ್ನ ಕೊಡೋದಿಲ್ಲ. ಕಂಪ್ಲೀಟಾಗಿ ನಿಮಗೆ ನೇಚರಲ್ಲಿ ಸಿಗುವಂಥ ಫುಡ್ಡನ್ನು ಕೊಟ್ಬಿಟ್ಟು ನಿಮಗೆ ಯಾವುದೇ ಥರ ಪ್ರಾಬ್ಲಮ್ ಇದ್ದರೂ ಅದನ್ನು ಸಾಲ್ವ್ ಮಾಡ್ತಾರೆ. ಇದು ಹೇಗಪ್ಪ ಅಂತ ನಿಮಗೆ ಆಶ್ಚರ್ಯ ಆಗಬಹುದು. ಆದರೆ ಇಲ್ಲಿ ನೀವು ಬಂದು ಇವ್ರು ಕೊಡುವಂಥ ಒಂದು ಫುಡ್ಡು ಅಥವಾ ಅಲ್ಲಿನ ಒಂದು ಡಯಟ್ ಮತ್ತು ಅಲ್ಲಿ ಮಾಡಿಸೋ ಯೋಗ, ಎಕ್ಸಸೈಸ್ ಇದನ್ನೆಲ್ಲ ನೀವು ಒಂದು ಹ್ಯಾಬಿಟಾಗಿ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ನೀವು ನಿಮ್ಮ ಹೆಲ್ತ್ ಇಶ್ಯೂಸಿಂದ ನೀವು ಹೊರಗಡೆ ಬರ್ಬೋದು. ಅದು ನೀವು ಇಲ್ಲಿ ಬಂದಾಗ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಇಲ್ಲಿ 7 ಡೇಸಿಂದ ಒಂದು 10 ಡೇಸ್ವರೆಗೂ ನೀವು ಇಲ್ಲಿ ಇದ್ದು ನೀವು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಮಗೆ ಎಂಥ ಹೆಲ್ತ್ ಇಶ್ಯೂಸ್ ಇದ್ದರೂ ಕೂಡ ನಿಮಗೆ ಬೇಗನೆ ನೀವು ಅದರಿಂದ ರಿಕವರಿ ಆಗ್ಬೋದು. ಇಲ್ಲಿ ಯಾವುದೇ ಥರದ ಇಂಗ್ಲೀಷ್ ಮೆಡಿಸಿನ್ ನಿಮಗೆ ಕೊಡೋದಿಲ್ಲ. ನಿಮ್ಮ ದೇಹ ಪ್ರಕೃತಿಗೆ ಅನುಗುಣವಾಗಿ ಆಹಾರವನ್ನು ಕೊಡ್ತಾರೆ. ಹಾಗೆ ಆ ಫುಡ್ಡಿಂದ ನಿಮ್ಮ ಹೆಲ್ತ್ ಇಶ್ಯೂಸ್ನ ಅವ್ರು ಕರೆಕ್ಟ್ ಮಾಡ್ತಾರೆ. ಈಗ ತೋರಿಸ್ತಾ ಇದ್ದೀನಲ್ಲ, ಇದೇ ಪ್ರಕೃತಿ ಚಿಕಿತ್ಸಾಲಯದ ಎಂಟ್ರೆನ್ಸ್. ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೊಂದು ಲಾಫಿಂಗ್ ಬುದ್ಧ ಇಟ್ಟಿದ್ದಾರೆ. ಸೊ ರೈಟ್ ಸೈಡಲ್ಲಿ ರಿಸೆಪ್ಷನ್ ಇರುತ್ತೆ. ನಾವಿಲ್ಲಿ ಬಂದು ನಾವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ. ಈ ಲೆಫ್ಟ್ ಸೈಡಲ್ಲಿ ಇದೆಯಲ್ಲ, ಇದು ಬಿಲ್ಲಿಂಗ್ ಕೌಂಟ್ರು. ನಮ್ಮದೆಲ್ಲ ಟ್ರೀಟ್ಮೆಂಟ್ ಮುಗಿದ್ಮೇಲೆ ನಾವು ಅಲ್ಲಿ ಬಿಲ್ ಮಾಡಿಸ್ಬೇಕಾಗತ್ತೆ. ಈ ಲೆಫ್ಟಲ್ಲಿ ಇದೆಯಲ್ಲ, ಇಲ್ಲೇ ಡಾಕ್ಟರ್ಸ್ ಇರೋದು. ಇಲ್ಲೇ ನಾವು ಡಾಕ್ಟರ್ ಕನ್ಸಲ್ಟೇಷನ್ ಮಾಡಬೇಕಾಗತ್ತೆ. ಸೊ ನೀವು ಇಲ್ಲಿ ಬಂದಾಗ ಫಸ್ಟು ನಿಮ್ಮ ವೆಯ್ಟ್ನ ಚೆಕ್ ಮಾಡ್ತಾರೆ. ಹಾಗೆ ನಿಮಗೆ ಏನು ಹೆಲ್ತ್ ಇಶ್ಯೂಸ್ ಇದೆ ಅನ್ನೋದನ್ನು ಅವರು ಫಸ್ಟ್ ನೋಡಿಬಿಟ್ಟು ಆಮೇಲೆ ನಿಮಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಬಾಡಿಗೆ ತಕ್ಕಂತೆ ಫುಡ್ ಚಾರ್ಟನ್ನು ಕೂಡ ಕೊಡ್ತಾರೆ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಚಾರ್ಟ್ ಹಾಕಿದ್ದಾರೆ. ಇಲ್ಲಿ ಯಾವ್ಯಾವ ಥರ ಟ್ರೀಟ್ಮೆಂಟ್ ಹೇಗಿರುತ್ತೆ ಅನ್ನೋದನ್ನು ಈ ಥರ ಬೋರ್ಡಲ್ಲಿ ಹಾಕಿರ್ತಾರೆ. ಸೊ ನಿಮ್ಮ ಬಾಡಿಗೆ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ಇಲ್ಲಿ ಡಾಕ್ಟರ್ಸ್ ಕನ್ಸಲ್ಟ್ ಮಾಡಿದಾಗ ಹೇಳಿ ಅವರು ನಿಮಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನು ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಈ ಪ್ರಕೃತಿ ಚಿಕಿತ್ಸೆಯನ್ನು ಮನೆಯಲ್ಲೇ ಮಾಡ್ಕೊಳ್ತಾ ಇದ್ರು. ಬಟ್ ನಮ್ಮ ಇವತ್ತಿನ ಬ್ಯುಸಿ ಲೈಫ್ ಸ್ಟೈಲಲ್ಲಿ ನಮಗೆ ಟೈಮ್ ಇರೋದಿಲ್ಲ. ಸೊ ಅಂಥವ್ರು ಇಲ್ಲಿ ಬಂದಾಗ ಅವರಿಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇಲ್ಲಿ ಕೇವಲ ಹೆಲ್ತ್ ಇಶ್ಯೂ ಇರೋರು ಮಾತ್ರ ಬರಬೇಕಂತಿಲ್ಲ, ಹೆಲ್ತಿಯಾಗಿರೋರು ಕೂಡ ಬರ್ಬೋದು. ಯಾಕಂದರೆ ನಾವು ವರ್ಷ ಫುಲ್ ಹೊರಗಡೆ ಫುಡ್ ತಿಂತಾ ಇರ್ತೀವಿ, ಜಂಕ್ ಫುಡ್ ಎಲ್ಲ ತಿಂತಾ ಇರ್ತೀವಿ. ಇಲ್ಲಿ ಬಂದಾಗ ನಾವು ಒಮ್ಮೆ ಟ್ರೀಟ್ಮೆಂಟ್ ತೊಗೊಂಡಾಗ ನಮ್ಮ ಬಾಡಿ ಫುಲ್ ಡಿಟಾಕ್ಸ್ ಆಗುತ್ತೆ. ಈಗ ತೋರಿಸ್ತಾ ಇದ್ದೀನಲ್ಲ, ಇದು ಕಿಚನ್ ಏರಿಯಾ. ನೋಡಿ ಎಷ್ಟು ನೀಟಾಗಿದೆ ಅಂತ ಹೇಳಿ. ಇಲ್ಲಿ ತುಂಬಾ ಹೈಜೀನ್ ಆಗಿರುತ್ತೆ, ತುಂಬ ಹೈಜೀನ್ ಮೇಂಟೈನ್ ಮಾಡ್ತಾರೆ. ನಮಗೆ ಯಾವುದೋ ಹಾಸ್ಪಿಟಲಲ್ಲಿ ಇದ್ದೀವೇನೋ ಫೀಲ್ ಬರೋಲ್ಲ. ನೋಡಿ ಎಷ್ಟು ನೀಟಾಗಿದೆ. ಡೈನಿಂಗ್ ಟೇಬಲ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಮಗೆ ಮನೇಲಿದ್ದೀವಿ ಅನ್ನೋ ಫೀಲೇ ಬರುತ್ತೆ. ನಮ್ಮ ಒಂದು ಹೆಲ್ತ್ ಇಶ್ಯೂಗೆ ತಕ್ಕಂತೆ ಅವ್ರು ಫುಡ್ ಕೊಡ್ತಾರೆ. ನೋಡಿ ಇಲ್ಲಿ ಬಾಯ್ಲ್ಡ್ ಡಯಟ್ ಅಂದರೆ ಈ ಥರ ಫ್ರೂಟ್ಸ್ ಮತ್ತು ಚಪಾತಿ, ಮಿಲೆಟ್ ಕಿಚಡಿ ಈ ಥರ ಕೊಡ್ತಾರೆ. ನೋಡಿ ಇದು ಪಲಾವ್ ಕೊಟ್ಟಿದ್ದಾರೆ. ಸೊ ಬಾಯ್ಲ್ಡ್ ಡಯಟ್ ಅಂದರೆ ಹೀಗಿರುತ್ತೆ. ಇನ್ನೊಂದಂದರೆ ರಾ ಡಯಟ್ ಅಂದರೆ ಕೇವಲ ಹಣ್ಣು ಮತ್ತು ತರಕಾರಿಯನ್ನು ಕೊಡ್ತಾರೆ ನಮಗೆ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ, ತುಂಬ ಹೆಲ್ತಿಯಾಗಿರುತ್ತೆ. ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರಿಗೆ ತುಂಬಾ ಒಳ್ಳೆಯ ಫುಡ್ ಇದು. ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕಂತ ತುಂಬ ಜನ ಕಷ್ಟಪಡ್ತಿರ್ತಾರೆ. ಬಟ್ ನೀವು ಇಲ್ಲಿ ಬಂದರೆ ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮಗೆ 10 ಡೇಸಲ್ಲೇ ನೀವು ಆ ರಿಸಲ್ಟ್ನ ನೋಡಬಹುದು. ಹಾಗೆ ಇಲ್ಲಿ ಟ್ರೀಟ್ಮೆಂಟ್ ಅಂತ ಬಂದರೆ ಯಾವ ಥರ ಟ್ರೀಟ್ಮೆಂಟ್ ಅಂತ ನಿಮ್ಗೆ ಅನಿಸ್ಬೋದು. ಇದೆಲ್ಲ ಕಂಪ್ಲೀಟ್ ನ್ಯಾಚುರಲ್ ಆಗಿರೋಂಥ ಟ್ರೀಟ್ಮೆಂಟ್. ಡೈಲಿ ಒಂದೊಂದು ಟೈಪ್ ಬಾಡಿ ಮಸಾಜಸ್ ಇರುತ್ತೆ ನಿಮಗೆ. ಹಾಗೆ ಸ್ಟೀಮ್ ಬಾತ್ ಇರುತ್ತೆ, ಹಾಗೆ ವಾಟರ್ ಟ್ರೀಟ್ಮೆಂಟ್ ಇರುತ್ತೆ. ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಇರೋದಿಲ್ಲ ನಿಮಗೆ. ಸೊ ನೀವೇನಾದ್ರು ಪರ್ಚೇಸ್ ಮಾಡಬೇಕು, ಸೋಪು, ಶ್ಯಾಂಪು, ಬಟ್ಟೆ ಈ ಥರದ್ದು ಇಲ್ಲಿ ಒಳಗಡೆ ಒಂದು ಶಾಪ್ ಇದೆ, ಇಲ್ಲೂ ನೀವು ಪರ್ಚೇಸ್ ಮಾಡಬಹುದು. ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ ಇದೇ ಥರ ಇರುತ್ತೆ. ಇಲ್ಲಿ ನಮಗೆ ಬಾಡಿ ಮಸಾಜ್ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ತುಂಬ ಬಾಡಿ ಪೈನ್ ಈ ಥರದಲ್ಲಿ ಸಫರ್ ಪಡೋರಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಡೈಲಿ ಯೋಗ ಇರುತ್ತೆ, ಹಾಗೆ ಭಜನ್ ಇರುತ್ತೆ. ಹಾಗೆ ಪ್ರತಿ ಸಂಡೇ ಇಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಇರುತ್ತೆ. ನೋಡಿ ತೋರಿಸ್ತಾ ಇದ್ದೀನಲ್ಲ, ಇಲ್ಲೀಗ ಯೋಗ ಕ್ಲಾಸ್ ನಡೀತಾ ಇದೆ. ಇಲ್ಲಿ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಕೂಡ ಸಿಗುತ್ತೆ. ಹಾಗೆ ನಿಮಗೆ ಬ್ಯಾಕ್ ಪೈನ್ ಇದೆ ಅಂದರೆ ಬ್ಯಾಕ್ ಪೈನ್ಗೆ ಸೆಪರೇಟ್ ಆದಂತಹ ಒಂದು ಯೋಗ ಇರುತ್ತೆ. ಹಾಗೆ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಅಂದರೆ ಅದಕ್ಕೆ ಬೇರೆ ಆದಂಥ ಯೋಗ ಇರುತ್ತೆ. ಹೀಗೆ ನಿಮ್ಮ ಹೆಲ್ತ್ ಕಂಡೀಷನ್ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಬೇರೆ ಬೇರೆ ಆದಂಥ ಟ್ರೀಟ್ಮೆಂಟ್ನ ಇಲ್ಲಿ ಕೊಡ್ತಾರೆ. ಇಲ್ಲಿನ ಡಾಕ್ಟರ್ ಹಾಗೆ ಸಿಬ್ಬಂದಿ ವರ್ಗದವರು ನಮಗೆ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ. ನಮಗೆ ಯಾವ ಟೈಮಲ್ಲಿ ಏನೇ ಪ್ರಾಬ್ಲಮ್ ಆದರೂ ಅವ್ರ ಹತ್ರ ಹೋದರೆ ನಮಗೆ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ.
ಸೊ ಟೋಟಲಿ ನಮಗೆ ಇಲ್ಲಿ ಬಂದರೆ ತುಂಬಾ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ನಮಗೆ ಎಷ್ಟು ಟೆನ್ಷನ್ ಪ್ರೆಷರ್ ಏನಿರುತ್ತೆ ಎಲ್ಲದನ್ನು ನಾವು ಮರ್ತು ಬಿಡ್ತೀವಿ. ಇಲ್ಲಿ ಬಂದಾಗ ಹೊಸದಾಗಿ ಫ್ರೆಂಡ್ಸ್ ಆಗ್ತಾರೆ, ಹೊಸ ಜನಗಳನ್ನು ನಾವು ಮಾತಾಡಿಸ್ತೀವಿ, ಮೀಟ್ ಮಾಡ್ತೀವಿ. ಸೊ ಅದು ಒಂಥರ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿಗೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಟ್ರೀಟ್ಮೆಂಟ್ಗೆ ಬರ್ತಾರೆ. ಸೊ ನೀವೇ ಥಿಂಕ್ ಮಾಡಿ ಇಲ್ಲಿನ ಒಂದು ಟ್ರೀಟ್ಮೆಂಟ್ ಎಷ್ಟು ಯೂಸ್ಫುಲ್ ಆಗಿದೆ ಅಂತ ಹೇಳಿಬಿಟ್ಟು. ಇಲ್ಲಿಗೆ ನಾನು ಕೂಡ ಪ್ರತಿ ವರ್ಷ ಹೋಗ್ತೀನಿ. ನನಗೆ ಯಾವುದೇ ಥರದ ಹೆಲ್ತ್ ಇಶ್ಯೂ ಇಲ್ಲ, ಆದರೆ ನಾನು ನನ್ನ ಬಾಡಿನ ಡಿಟಾಕ್ಸ್ ಮಾಡ್ಕೊಳ್ಳೋಕ್ಕೆ ಪ್ರತಿ ವರ್ಷ ಇಲ್ಲಿಗೆ ಹೋಗ್ತೀನಿ. ನೀವು ಕೂಡ ಅಷ್ಟೇ, ಒಮ್ಮೆ ಇಲ್ಲಿಗೆ ಬಂದರೆ ನೀವು ಕೂಡ ಪ್ರತಿ ವರ್ಷ ಹೋಗ್ತೀರಾ. ಯಾಕಂತ ಹೇಳಿದ್ರೆ ನೀವು ಇಲ್ಲಿ ಬಂದಾಗ ನಿಮ್ಗೆ ಅದರ ಅನುಭವ ಆಗುತ್ತೆ. ನಾವು ಇಂಗ್ಲೀಷ್ ಮೆಡಿಸಿನ್ ತಗೊಳ್ಳೋದ್ರಿಂದ ನಮಗೆ ಆ ಕ್ಷಣಕ್ಕೆ ನಮಗೆ ರಿಲೀಫ್ ಸಿಗುತ್ತೆ, ಬಟ್ ಅದರಿಂದ ಸೈಡ್ ಎಫೆಕ್ಟ್ ಕೂಡ ಇರುತ್ತೆ. ಬಟ್ ಈ ರೀತಿ ಇದಂಥ ಪ್ರಕೃತಿದತ್ತವಾದಂಥ ಪ್ರಕೃತಿ ಚಿಕಿತ್ಸೆಯನ್ನು ಪಡೆಯೋದ್ರಿಂದ ನಾವು ಇರುವಷ್ಟು ದಿನ ನಾವು ಆರೋಗ್ಯವಂತರಾಗಿರ್ತೀವಿ, ಹಾಗೆ ಚೆನ್ನಾಗಿರ್ತೀವಿ. ಸೊ ನಾನು ಈ ವಿಡಿಯೋನ ತುಂಬ ಚಿಕ್ಕದಾಗಿ ಮಾಡಿದ್ದೀನಿ, ಬಟ್ ಇದ್ರ ಬಗ್ಗೆ ಹೇಳೋಕ್ಕೆ ಸಾಕಷ್ಟು ವಿಷಯಗಳು ಇನ್ನೂ ಇದೆ. ಸೊ ನಿಮಗೂ ಕೂಡ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಮಾಡಿ, ನಿಮ್ಮ ಡೌಟ್ನ ನಾನು ಕ್ಲಾರಿಫೈ ಮಾಡ್ತೀನಿ. ನೀವು ಕೂಡ ಒಮ್ಮೆ ಈ ಸೌಖ್ಯವನಕ್ಕೆ ಭೇಟಿ ನೀಡಿ, ಹಾಗೆ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ. ಇವತ್ತಿನ ನನ್ನ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದೇ ಥರದ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ನಿಮಗೆಲ್ಲ ಸಿಗ್ತೀನಿ. ಅಲ್ಲಿ ತನಕ ಬಾಯ್.